ಎಲ್ಲ ವೀಕ್ಷಕರಿಗೂ ಭಾರತದ ಮುತ್ತು ಎಂಬ ಯೂಟ್ಯೂಬ್ ಚಾನಲ್ ವತಿಯಿಂದ ನಮಸ್ಕಾರ. ಇವತ್ತಿನ ವಿಡಿಯೋ ಏನಂದರೆ, ನಮ್ಮ ಅಣ್ಣೂರು ಕ್ಷೇತ್ರದ ಗಡಿ ಭಾಗದಲ್ಲಿ ಬರುವಂತಹ ಗಾಜನೂರು ಗ್ರಾಮದಲ್ಲಿ ನೆಲೆಸಿರುವಂತಹ ಶ್ರೀ ಮುನೇಶ್ವರ ಸ್ವಾಮಿಯ ಪೂಜೆ ಮಹೋತ್ಸವ. ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಶ್ರೀ ಜಡೆ ಮುನೇಶ್ವರ ಸ್ವಾಮಿಯ ದೇವಸ್ಥಾನದಲ್ಲಿ ಪೂಜೆ ಮಹೋತ್ಸವ ಒದಗಿಸಲಾಗಿದ್ದು, ಈ ಪೂಜೆಯಲ್ಲಿ ಹಲವಾರು ಭಕ್ತಾದಿಗಳು ಸೇರಿ ಈ ಪೂಜೆಯಲ್ಲಿ ಅಕ್ಕಪಕ್ಕ ಗ್ರಾಮದವರು ಹಾಗೂ ಊಗ್ಯಂ ಗ್ರಾಮದವರು ಮತ್ತು ಕೂಡ್ಲೂರು ಗ್ರಾಮ ಇನ್ನಿತರ ಗ್ರಾಮದವರು ಈ ನಮ್ಮ ಮುನಿಯಪ್ಪ ಸ್ವಾಮಿಯ ದೇವಾಲಯಕ್ಕೆ ಸೇರಿದ್ದು, ಇಲ್ಲಿ ಮಹಾಪೂಜೆ ನಡೆಯುತ್ತಿದೆ. ಈ ಪೂಜೆಯಲ್ಲಿ ಒಂಗಲು ಕಾರ್ಯಕ್ರಮ, ಮುಡಿ ಸೇವೆ ಮತ್ತು ಮರಿಗಳನ್ನು ಹೊಡೆದು ಮತ್ತು ಕೋಳಿಗಳ ಸೇವೆಯನ್ನು ಮಾಡಿ ನಮ್ಮ ಕೂಡಲೂರು ಗ್ರಾಮದವರು ಸಹ ಇಲ್ಲಿ ಇವತ್ತಿನ ಮರಿ ಸೇವೆಯನ್ನು ಮಾಡಿದ್ದಾರೆ. ಅವರಿಗೆ ಒಳ್ಳೆಯದು ನೀಡಿದೆ ಮತ್ತು ಮಕ್ಕಳ ಬಗ್ಗೆ ನೀಡುವುದರಿಂದ ಕಾರಣದಿಂದ ಅವರು ಮರಿಬಿಟ್ಟಿದ್ದಾರೆ. ಇಲ್ಲಿ ಮಕ್ಕಳಾಗದಿದ್ದರು ಮತ್ತು ಇನ್ನಿತರ ಬೇರೆ ಬೇರೆ ಕಷ್ಟಗಳನ್ನು ನಮ್ಮ ಮುನಿಯಪ್ಪ ಸ್ವಾಮಿ ಕಾಪಾಡ್ತದಂತೆ. ಆ ಕಾರಣದಿಂದಾಗಿ ಎಲ್ಲ ಭಕ್ತಾದಿಗಳು ಹಲವಾರು ಬೇರೆ ಬೇರೆ ಕಡೆಯಿಂದ ಈ ನಮ್ಮ ಮುನೇಶ್ವರ ಸ್ವಾಮಿಗೆ ಭಕ್ತಾದಿಗಳು ಆಗಮಿಸಿ ಇಲ್ಲಿ ಹಲವಾರು ಭಕ್ತಾದಿಗಳು ಸೇರಿ ಇಲ್ಲಿನ ಇವತ್ತಿನ ಪೂಜೆಯಲ್ಲಿ ಒಂಗಲು ಸೇವೆ ಮತ್ತು ಮರಿ ಊಟ ಮತ್ತು ಪಂಥಿ ಸೇವೆ ಹಾಗೂ ಕೋಳಿ ಮರಿಗಳ ಸೇವೆ ಮತ್ತು ಅದನ್ನು ದೇವರುಗಳ ಅರ್ಪಿಸಿದ್ದಾರೆ. ಶ್ರೀ ಜಡೇದ್ರ ಸ್ವಾಮಿಯು ಎಂಥ ಕಷ್ಟಾನುಗಳನ್ನು ಸಹ ಕಾಪಾಡುವಂಥ ಸ್ವಾಮಿಯಾಗಿದ್ದು, ಇಲ್ಲಿನ ಎಲ್ಲರೂ ಹಳ್ಳಿಗಳಲ್ಲಿ ಅತಿ ನಂಬಿಕೆಯಿಂದ ನಂಬಿದ್ದಾರೆ. ಇಲ್ಲಿನ ದೇವಾಲಯದ ಎಲ್ಲ ಭಕ್ತಾದಿಗಳು ನಂಬಿದ್ದಾರೆ. ಈ ಸ್ವಾಮಿ ಹೆಸರು ಹಿಂದೆ ಮುನಿಯಪ್ಪ ಸ್ವಾಮಿ ಅಂತ, ಆದರೆ ಇಲ್ಲಿ ಪ್ರಸಿದ್ಧ ಪಡೆದಿರೋ ಹೆಸರಂದರೆ ಬೋಳಪ್ಪನ ಮುನಿ ಅಂತ. ಎಲ್ಲರೂ ಸಹ ಬೋಳಪ್ಪನ ಮುನಿ ಅಂತಲೇ ಕರೀತಾರೆ. ಆದರೆ ಈ ಸ್ವಾಮಿ ಹೆಸರು ಜಡೆ ಮುನಿಯಪ್ಪ ಸ್ವಾಮಿ ಅಂತ, ಆದರೆ ಎಲ್ಲರೂ ಸಹ ಬೋಳಪ್ಪನ ಮುನಿ ಅಂತ ಕರೀತಾರೆ. ಅದರಿಂದ ಪ್ರಖ್ಯಾತ ಪಡೆದಿದೆ. ಇದು ನಮಗೆ ಹೆಮ್ಮೆಯ ವಿಷಯ ಆಗಿದೆ. ನಮ್ಮ ಗಡಿಯಂಚಿನ ಭಾಗದಲ್ಲಿ ನೆಲೆಸಿರುವ ಶ್ರೀ ಜಡೆ ಮುನೇಶ್ವರ ಸ್ವಾಮಿಯು ಈ ಥರ ವಿಜೃಂಭಣೆಯಿಂದ ನಡೆಯುತ್ತದೆ. ಇನ್ನೂ ಸ್ವಾಮಿ ಹಲವಾರು ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಆ ಭಕ್ತಾದಿಗಳ ಕಷ್ಟಗಳನ್ನು ಜಡೆ ಮುನಿಯಪ್ಪ ಸ್ವಾಮಿ ಕಾಪಾಡಬೇಕೆಂದು ದೇವರಲ್ಲಿ ಮನವಿ ಮಾಡಿಕೊಂಡು ಎಲ್ಲ ಭಕ್ತಾದಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದಾರೆ. ಇವತ್ತೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ ಮಕರ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ ಇದು 4 ದಿನ ಹಬ್ಬದಲ್ಲಿ ಕೊನೆಯ ದಿನ ಕರ್ನಾಲ್ ಎಂದು ಸಹ ಕರೀತಾ ಇದ್ದಾರೆ. ತಮಿಳುನಾಡಿನ ಶೈಲಿಯನ್ನು ಬಳಸ್ಕೊಂಡು ಹಬ್ಬ ನಡೆಸ್ತಿದ್ದಾರೆ. ಇವತ್ತಿನ ದಿನವನ್ನು ಕರ್ನಾಲ್ ಅಂದರೆ ನಾಲ್ ಅಂದರೆ ಇವತ್ತಿನ ಕರುಕು ಅಂದರೆ ಇವತ್ತು ಮಟನು, ಚಿಕನು, ಮಾಂಸ, ಮಡ್ಡಿಯನ್ನು ಮಾಡ್ತಾ ಇಲ್ಲಿನ ಹಳ್ಳಿಯ ಜನರು, ಇಲ್ಲ ವ್ಯಾಪ್ತಿಯಲ್ಲಿ ಬರುವಂಥ ಹಳ್ಳಿಯ ಜನರು ಇಲ್ಲಿನ ಸ್ವಾಮಿಗೆ ಮರಿಯನ್ನು, ಕೋಳಿಯನ್ನು ಕತ್ತರಿಸಿ ಅಲ್ಲಿನ ಅವರಿಗೆ ಪುಷ್ಟಾನ್ನ ಭೋಜನವನ್ನು ಒದಗಿಸಿ ಎಡೆಯನ್ನು ಇಕ್ಕಿ ಈ ಸ್ವಾಮಿಯ ಕಷ್ಟಗಳನ್ನು ಕೋರಿಕೊಂಡು ಅವರ ಮನೆಗೆ ತೆರಳಿದ್ದಾರೆ. ಇಲ್ಲಿನ ಸ್ವಾಮಿಯು ಒಂದು ಅದ್ಭುತ ಅಂದರೂ ಸಹ ನಮ್ಗೆ ಕೇಳ್ಬೋದು. ಯಾವ ರೀತಿ ಕಷ್ಟ ಆದರೂ ಸಹ, ಎಂಥ ರೀತಿ ಕಷ್ಟ ಆದರೂ ಸಹ ನಿರ್ವಹಿಸ್ತದೆ. ಇಲ್ಲಿಗೆ ಒಂದೇ ಒಂದು ಹಣ ಮಾಡಿದ್ರೆ ಸಾಕು, ಒಂದೇ ಒಂದು ರೂಪಾಯಿ ಮಾಡಿಬಿಟ್ಟು ಶಿವ ಅಂದ್ಬಿಟ್ಟು ಬೇಡ್ಬಿಟ್ಟು ಸಾಕು. ಇಲ್ಲಿನ ಯಾವುದೇ ಸಹ ಲಂಚ ಏನು ಕೇಳಲ್ಲ. ಶಿವ ಅಂತ ಬೇಡಿದ್ರೆ ಯಾವುದಾದ್ರು ನಿರ್ವಹಿಸ್ತದೆ. ನಿಜವಾಗ್ಲೂ 100% ಸತ್ಯ. ನೀವು ಸಹ ಬಂದು ನೋಡಿರಿ. ಇದು ನಮ್ಮ ಅಣ್ಣೂರು ಕ್ಷೇತ್ರದ ಗಡಿ ಭಾಗದಲ್ಲಿ, ತಮಿಳುನಾಡಿನ ಗಡಿಯಂಚಿನಲ್ಲಿ ಬರುವಂತಹ ಗಾಜನೂರು ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಜಡೆ ಮುನಿಯಪ್ಪ ಸ್ವಾಮಿ.